से यार वाह रे वाह ಹುಡುಗಿ ಅಂದ್ರೆ ಹೀಗಿರ್ಬೇಕು ಕಣೋ पर्सनालिटी कणो ಹೌದು ಕಣೋ ಈ ಬ್ಯೂಟಿ ಏನಾದರೂ ಬ್ಯೂಟಿ ಕಂಟೆಸ್ಟ್ ಹೋಗಿದ್ದಿದ್ರೆ ಸುಷ್ಮಿತಾ ಸೇನ್ ಅಂಡ್ ಐಶ್ವರ್ಯ ರೈ ಔಟ್ ಏನ್ರೋ ಏನ್ ಬೊಗಳಿದ್ರಿ ನೀವೇನಾದ್ರೂ ಬ್ಯೂಟಿ ಕಾಂಟೆಸ್ಟ್ ಗೆ ಹೋಗಿದ್ದಿದ್ರೆ ಸುಷ್ಮಿತಾ ಸೇನ್ ಅಂಡ್ ಐಶ್ವರ್ಯ ರೈ ಔಟ್ ಅಂದೆ ಥ್ಯಾಂಕ್ ಯು ಏಯ್ ನಿಂತ್ಕೋ ಯಂಗ್ ಮ್ಯಾನ್ ಏನ್ ಮಾಡ್ಕೋತೀಯ ಮಾಡ್ಕೋ ನಾನಂತೂ ಕೊಡಲ್ಲ ಇಲ್ಲ ಕೊಡಲ್ಲ ಅಂತ ಹೇಳಿದ್ನಲ್ಲ ಓಡಿಸಿದ್ರು ಸರಿ ಮಸ್ಕಿ ಬಡಿಸಿದ್ರು ಸರಿ ಕುರ್ಚಿ ಕೂಡಿಸಿದ್ರು ಸರಿ ನಾನು ಮೊದಲು ಓದೋದು ಅಲ್ಲಿವರೆಗೂ ಕೊಡಲ್ಲ ನಾನು ಅಷ್ಟೇ ನಾನು ಆದಿತ್ಯನ ಕತೆ ಮಾತ್ರ ಓದ್ಕೊಡೋದು ನಾನು ಸೀರಿಯಸ್ ಆಗಿ ಹೇಳ್ತೇನೆ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಏನಾಯ್ತು ಏನಾಯ್ತು ಓಲ್ಡ್ ಮಾಡ್ಲು ಏನಾಯ್ತಮ್ಮ ಏನಾಯ್ತು ಮುರಿದೋಯ್ತಾ ಇಲ್ಲಿ ನೋಡೋಣ ಅಯ್ಯೋ ಮುರಿದಿಲ್ಲಮ್ಮ ಉಳುಕಿದೆ ಅಷ್ಟೇ ಇರು ಅದಕ್ಕೆ ಏನಾದ್ರು ಹಚ್ತೀನಿ ಎಲ್ಲ ಸರಿ ಆಗ್ಬಿಡುತ್ತೆ ಏಯ್ ನಿಂತ್ಕೋ ನಾಟಕ ಮಾಡ್ಬೇಡ ಏ ಕಳಿ ಬರ್ತೀನಿ ಮಾಡ್ತೀನಿ ನಿನಗೆ ಏಯ್ ನಿಂತ್ಕೊಳ್ಳೋ ಓಡ್ ಮಾಡ್ಲು ಏನು ಯಂಗ್ ಮ್ಯಾನ್ ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ ನೀನ್ ಇಷ್ಟ ಪಡೋದು ಆದಿತ್ಯನ್ ಧಾರಾವಾಹಿನು ಆದಿತ್ಯನ್ ಧಾರಾವಾಹಿನ ಹಾಗಾದ್ರೆ ಡೈರೆಕ್ಟ್ ಆಗಿ 36ನೇ ಪೇಜ್ ನೋಡು ಕವರ್ ಪೇಜ್ ಮಾತ್ರ ನೋಡ್ಬೇಡ ಯಾಕೆ ಅಲ್ಲಿ ಅವನ್ ಫೋಟೋ ಹಾಕಿದ್ದಾರೆ ಆದಿತ್ಯನ್ ಫೋಟೋ ಹಾಕಿದಾರಾ ಹೆಗ್ಡೆಯವ್ರು ಬಂದ್ರ ಇನ್ನೂ ಬಂದಿಲ್ಲ ಸರ್ ತಾಯಿ ಬಾತ್ ಗುಡ್ ಮಾರ್ನಿಂಗ್ ಬಾತ್ ಗುಡ್ ಮಾರ್ನಿಂಗ್ ಯಾಕೆ ಲೇಟ್ ಬಾತ್ ನಾನು ತೈಕಲ್ಲಿಂದ ಕೆಳಗಿಲಿಕ್ಕೆ ಅಂತ ಇದ್ದಿದ್ದು ಕಲ್ಲನ್ನು ಯಾವ್ದೋ ಕದ್ಬುತ್ತಿದ್ದು ಬಾತ್ ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಬಾತ್ ಹೋಗ್ಲಿ ಗುಂಡನವ್ರು ಬಂದ್ರ ಗುಂಡನ ನಾನೇ ಗುಂಡಣ್ಣ ನಾನೇ ಗುಂಡಣ್ಣ 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 ಏನ್ ಗುಂಡಣ್ಣ ಹೊತ್ತಿಗೆ ನಿಲ್ತಿ ಚಿಂದಿ ಪೇಪರ್ ಎತ್ತುದು ಮಾಡಿದ್ಯಾ ಅಯ್ಯೋ ನಿನ್ನ ಬಾಯಿಗೆ ಮಣ್ಣಾಕ ಇದು ಚಿಂದಿ ಪೇಪರ್ ಅಲ್ಲ ಕಣಲು ನನ್ನ ಪತ್ರಿಕೆಯಲ್ಲಿ ಬರ್ತಾ ಇರೋ ಧಾರಾವಾಹಿ ಕತೆಗಾರ ದ ಗ್ರೇಟ್ ಆದಿತ್ಯ ಅವರ ಫ್ಯಾನ್ಸ್ ಬರ್ದಿರೋ ಪತ್ರಗಳು ಕಣೋ ಪತ್ರಗಳು ಪತ್ರಗಳ ಕಾಗದಗಳ ಇನ್ನೇನು ಮತ್ತೆ ಅವರ ಕತೆ ಇವಾಗ ಸೂಪರ್ ಹಿಟ್ ಜನಗಳೆಲ್ಲ ಕಂತಾಗಿ ಓದ್ಬಿಟ್ಟು ಕಂತೆ ಕಾಗದ ಬರೀತಾ ಇದ್ದಾರೆ ನೋಡ್ತೀಯಾ ನೋಡು ಸಿಕ್ಕಾಪಟ್ಟೆ ಅಭಿಮಾನಿಗಳ ಪತ್ರಗಳು ಬಂದಿವೆ ಸಿಕ್ಕಾಪಟ್ಟೆ ಅಲ್ಲ ಕಣೋ ಸಿಕ್ಕಾಪಟ್ಟೆ ಅದೇ ಅಯ್ಯೋ ಸಿಕ್ಕಾಪಟ್ಟೆ ಸಾಕು ಅಯ್ಯೋ ನೋಡಿ ಸಾರಿವನ್ನ ಏಯ್ ಬರ ಕಡೆ ಯಜಮಾನ್ರೇ ಗುಡ್ಡಣ್ಣವ್ರೆ ಏನಿದಲ್ಲ ನೀವು ನನ್ನ ಯಜಮಾನ್ರು ಅಂತ ಕರಿಬಾರ್ದು ಆದಿತ್ಯ ಅಂತ ಕರೀರಿ ಮಿಸ್ಟರ್ ಆದಿತ್ಯ ನಿಮ್ಮಿಂದ ನಮ್ಮ ಪೇಪರ್ಗೆ ಬಹಳ ಹೆಸರು ಬಂದಿದೆ ನೀವು ಮಾಡಿರೋ ಉಪಕರಣ ಈ ಜನ್ಮದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ ಡಿಯರ್ ಆದಿತ್ಯ ನಿಮ್ಮ ಕತೆ ತೂಪ ಅಯ್ಯ ನಿಮ್ಮ ಕತೆ ತೂಪಲ್ ಅಲ್ಲ ಕಣೋ ಸೂಪರ್ ಅದೇ ತೂಪಲ್ ಇಷ್ಟೇ ಅಲ್ಲ ಆದಿತ್ಯ ನೀನು ಹೂ ಅಂದ್ರೆ ನಿನ್ನ ಮುಂದೆ ಮನಸ್ಸನ್ನು ಬಿಚ್ಚಿಟ್ಟು ನಿನ್ನ ಕಾಲನ್ನ ಹಿಡ್ಕೊಂಡು ವಿಲಿ ಅಂತ ಒದ್ದಾಡ್ತಾರೆ ಒದ್ದಾಡ್ಲಿ ಪರವಾಗಿಲ್ಲ ಓದು ಬಾತು ನಿಮ್ಮ ಪೇತು ನನ್ನ ಮನತನ್ನೇ ಕೆರೆತು ಬತ್ತು ಕೇಳಿದ್ಯಾ ಇದನ್ನ ಕೇಳಿದ್ಯಾ ಕೇಳ್ತಾಯ ನೀತಪ್ಪ ತುಮ್ನೆ ಹೌದಾ ನೀವು ಅಂದೆ ನಮ್ಮ ಯಜಮಾನ್ರನ್ನ ರಾತ್ರಿ ಸಿನಿಮಾ ಕಲ್ಸಿ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಅಯ್ಯೋ ಇದ್ದೆ ನಿಮ್ಮ ಪ್ರೀತಿಯ ಬಯಲುತ್ತಿ ಬೆಡಗಿ ಯಾರು ಗುಟ್ಟು ಯಾರಿಗಿಲ್ಲ ಸಾಕು ಗುಡ್ಡನವ್ರೆ ಬನ್ನಿಲ್ಲಿ ಬಂದೆ ತಗೊಳ್ಳಿ ಈ ವಾರ ಧಾರಾವಾಹಿ ಸಂತೋಷ ಆದಿತ್ಯ ನಿಮ್ಮ ಬದವನಿಗೆಯ ಭಾವನೆಗಳಿಂದ ನನ್ನ ಮನ ಕೆದಕಿದ ಕವಿವದ್ಯದೆ ಇಲುಲ ಕತ್ತಲೆ ಕಲೆದು ಬೆಳಕ ಮೂದಿತುವ ಅಂಬದದ ಆದಿತ್ಯನಂತೆ
ತಮ್ಮ ಲೇಖನಿಯ ಅನಂತ ತಂತರಂಗಗಳ ಮುದುದಿದ ಮನಕ್ಕೆ ಚೇತನ ನೀಡುವ ನಿಮ್ಮ ಕಥಾ ಸರಣಿಗೆ ಅಳುಕಿದೆದೆಯನ್ನು ಓಲೈಸಿ ಆನಂದಿಸುವಂತೆ ಮಾಡುವ ತಮ್ಮ ಶೈಲಿಗೆ ನನ್ನ ವಂದನೆ, ಕೋಟಿ ವಂದನೆ. ಮೌನದಿ ಮನೆ ಮಾಡಿರುವ ನನ್ನ ಮನದ ವೀಣೆಯ ಮೀಟಿ ಮಧುರ ಭಾವಗಳ ಹೊಮ್ಮಿಸಿ ಪ್ರೀತಿಯ ಭಾವಗಳ ಚಿಗುರಿಸಿದ ನಿಮ್ಮ ಬರವಣಿಗೆಯಿಂದ ನನ್ನ ಸುಪ್ತವಾಗಿದ್ದ ಪ್ರೀತಿ ಗರಿಗೆದರಿ ಕುಣಿದಿದೆ. ನಿಮ್ಮ ಪ್ರೇಮವ ಅರಸಿ ಹಾತೊರೆದು ಕಾಯುತ್ತಿಹ ನಿಮ್ಮ ಒಲ್ಮೆಯ ಅಭಿಮಾನಿ. ಹೇಗಿದೆ ಯಂಗ್ ಮ್ಯಾನ್? ಅದ್ಭುತವಾಗಿದೆ. ಯಾರು ಬರೆದಿರೋದು ಇದನ್ನ? ಊರು ಎತ್ತು ಏನೂ ಇಲ್ಲ, ಬರೀ ನಿಮ್ಮ ಅಭಿಮಾನಿ ಅಂತ ಮಾತ್ರ ಇದೆ. ಏನು ಇದು? ಆದಿತ್ಯ ಅವರು ಕಾಗದಾನ ಓದ್ಕೊಂಡು ಹಾಗೆ ಹೋಗ್ತಾ ಇದ್ದಾರೆ. ಪ್ರೇಮ ಕತೆ ಶುರುನಾ? ಓ ನನ್ನ ಅಕ್ಷರ ಕಿರಣಗಳ ಬೆಳಕಿನ ಸೂರ್ಯನೇ, ನಿಮ್ ಟಿವಿ ಇಂಟರ್ವ್ಯೂ ನೋಡಿದೆ. ನಿಮ್ಗೆ ಸಾವಿರಾರು ಜನ ಅಭಿಮಾನಿಗಳಿದ್ರು. ನಿಮ್ಮ ಅಭಿಮಾನವೆಲ್ಲ ಎಲ್ಲಿದೆ ಅಂತ ತೋರಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನ ಪತ್ರ ನಿಮ್ಮಲ್ಲಿ ಪ್ರೀತಿಯ ಚಿಲುಮೆಯನ್ನು ಉಕ್ಕಿಸಿದ್ರೆ ಅದು ನನ್ನ ತಪ್ಪಲ್ಲ, ನಿಮ್ಮ ಬರವಣಿಗೆ ತಪ್ಪು. ನಿಮ್ಮ ಕಣ್ಣಿಗೆ ಬೀಳ್ದೆ ನಿಮ್ಮ ಪ್ರೀತಿನ ಹಂಚ್ಕೊಳ್ಳೋಕ್ಕಾಗದೇ ಇರೋ ಈ ನಿಮ್ಮ ಅಭಿಮಾನಿ ನಿಮ್ಮ ಕಣ್ಮುಂದೆ ಬರಬೇಕು ಅಂತ ಆಸೆ ಪಡ್ತಿದ್ದಾಳೆ. ನನ್ನನ್ನು ನೀವು ನೋಡಬೇಕು ಅಂತ ಅಂದ್ಕೊಂಡ್ರೆ ಸಂಜೆ 4 ಗಂಟೆಗೆ ಲವರ್ಸ್ ಪ್ಯಾರಡೈಸಿಗೆ ಬನ್ನಿ. ನಾನು ನಿಮ್ಗಿಷ್ಟವಾಗಿರೋ ನೀಲಿ ಬಣ್ಣದ ಸೀರೆ ಉಟ್ಕೊಂಡು ಅಲ್ಲಿಗೆ ಬರ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಅಭಿಮಾನಿ. ಎಲ್ಲೋ ಕಾಣಿಸ್ತಾನೆ ಇಲ್ಲ. ಇದ್ದಾರೆ ತಂದಿದೆ. ಬಾತು ನೋಡಿ ಬಾತು, ನಿಮ್ ಬ್ಲೂ ತಾರೆ. ಒಂದು ನಿಮಿಷ ಬಂದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ಆದಿತ್ಯ. ಏನು? ನೀವು ಬರೆದಿದ್ದ ಪತ್ರ ಸಿಕ್ತು. ಯಾವ ಪತ್ರ? ಯಾಕೆ ಹಿಂಗೆ ಆಟಾಡ್ತಿದ್ದೀರಾ? ಪ್ರೀತಿ ಅಭಿಮಾನಿದ ಪತ್ರ ಬರೆದಿದ್ದು ನೀವೇ ಅಂತ ನಾವು ಚೆನ್ನಾಗಿ ಗೊತ್ತು. ಏ ಮಿಸ್ಟರ್, ಏನ್ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ? ಪೊಲೀಸು? ಸಾರಿ, ನೀವಲ್ಲ ಮೇಡಮ್ ಅದು. ಬತ್ತ ಏನಂತ ಇದೆ ನಿಮ್ ಬ್ಲೂ ತಾರೆ? ಅದ್ಯಾವ್ದೋ ರಾಂಗ್ ಬ್ಲೂ ಸಾರಿ ಕಣ. ರಾಂಗ್ ಬ್ಲೂ ತಾರಿನ? ಹಾಗಾದ್ರೆ ಲೈಟ್ ಬ್ಲೂ ತಾರಿ ಹೇಳಿ ಬತ್ತು. ಬತ್ತು ಅಲ್ಲಿದೆ ನೋಡಿ ಬತ್ತು ನಮ್ ಬ್ಲೂ ತಾರೆ. ಅವಳಿರ್ಬೇಕು. ಓ ನನ್ನ ಕನಸಿನ ಕೋಮಲೆ, ನಿನ್ನ ಪ್ರೀತಿಯನ್ನು ನನಗೆ ವರವಾಗಿ ಪಾಲಿಸು. ಏನು? ಪ್ರೀತಿನ ಪ್ರೀತಿಯಾಗಿ ವರವಾಗಿ ಕೊಡ್ಬೇಕಾ? ಯಾ, ಬಿಟ್ಟಿಯಾಗಿ ವರ ಕೊಡೋದಕ್ಕೆ ನಾನೇನು ಫ್ರೀ ಗುಡ್ಸ್ ಅನ್ಕೊಂಡಿದ್ಯಾ? ನಮ್ದೆಲ್ಲ ಕ್ಯಾಶ್ ಡೌನು ಕ್ಯಾರಿ ಆನು. ಕ್ಯಾಶ್ ಡೌನು ಕ್ಯಾರಿ ಆನು? ಗಂಟೆಗೆ 100 ಜಾಸ್ತಿ ಕೊಡ್ತೀಯಾ? ವಾಟ್? ನಾನು ಲೆಟರ್ ಬರೆದಿದ್ದು ನೀವಲ್ವಾ? ಏನ ಲೆಟ್ರಾ? ನಮ್ ಹತ್ರ ಲೆಟರ್ಗೆ ಟ್ರೈನ್ ಇಲ್ಲ, ಏನಿದ್ರು ಡೈರೆಕ್ಟ್ ಡೀಲಿಂಗು. ಏನು ಇಲ್ವಾ? ಬರ್ತೀನಿ ತಾಯಿ. ನನ್ನನ್ನೇ ತಾಯಿ ಅನ್ಬಿಟ್ಟು ಹೋಗ್ತಿದ್ದಾನಲ್ಲ. ಮತ್ತೇನಾಯ್ತು ಬಾತು? ಲೋ, ಅದು ಬ್ಲೂ ಸಾರಿ ಇಲ್ಲ ಕಣ, ರೆಡ್ ಲೈಟ್ ಸಾರಿ. ರೆಡ್ ಲೈಟ್ ತಾರಿನ? ಅದೇ ಹಂಗ ನಮ್ ಬ್ಲೂ ತಾರಿ ಏನಾಯ್ತು? ಏ ಅಲ್ಲಿ ನೋಡು ಬಾತು, ದೌಟ ಇಲ್ಲ, ಅದು ನಮ್ ಬ್ಲೂ ತಾರಿನೇ. ಒಂದ್ಸಲ ಟ್ರೈ ಮಾಡ್ಬಿಡ್ತೀನಿ. ಬರ್ಬತ್ತ, ನೀವು ಇಲ್ಲೇ ಇದೆ, ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅದು ಸರಿ. ನೀವ್ ಇಲ್ಲಿದ್ದೀರಾ? ಅಲ್ಲಿ ನಮ್ ಬಾತು ಕಣ್ ಬ್ಲೂ ತಾರಿನೆಲ್ಲ ಮಾತಾಡ್ತಿ, ಆಮೇಲೆ ತಾರಿ ಅಂತ ಇದ್ದಾರೆ. ಯಾರು ಏನು ಗೊತ್ತಿಲ್ಲ ದೊಡ್ಡ ಬೋದು ಅಲ್ಲದೆ. ನೀವು ಬರ್ದಿರೋ ಲವ್ ಲೆಟರ್ ಎಲ್ಲ ಇದೇ ಕೈಲಿ ಹಿಂಗ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಬನ್ನಿ ಅಲ್ಲಿ ನಮ್ ಬಾತ್ ವೇಟಿಂಗ್ ಅಲ್ಲಿ ಇದ್ದಾರೆ. ಏನಂದ್ರೆ ಏನೇ ಇವ್ ನೋಡಿ, ಲವ್ ಗಿವ್ ಅಂತ ಏನೇನೋ ಹುಚ್ಚು ಜಾಗೆಲ್ಲ ಮಾತಾಡ್ತಿದ್ದಾನೆ. ನೀವ್ ಯಾರ್ರಿ? ನಾನ್ ಯಾರ? ಇಟ್ಕೊಳ್ಳಿದಾನ ಇವಳ ಗಂಡ. ನಿನ್ಗೆ ಯಾರು ಗೊತ್ತ? ಏನಾಯ್ತು? ಬಾತು ಬ್ಲೂ ತಾರಿ ತಾವಾತಾನೆ ಬೇಡ ಬಾತು. ಇನ್ನೊಂದ್ಸಲ ಟ್ರೈ ಮಾಡಿ. ಯಾವ ತಾರಿ ತಾವಾತಾನೆ ಬಾತ ನೋಡಿರಿ ಬಾತು ನೀವು. ಇನ್ನು ಒಂದೇ ಒಂದು ಚಾನ್ಸ್ ಕಣ ಪ್ಲೀಸ್. ಅಯ್ಯೋ ನಿನ್ನ ಹೇಳ್ಬಿಟ್ಟಾದ್ರು ನಗು, ಇಲ್ಲ ನಗ್ಬಿಟ್ಟಾದ್ರು ಹೇಳು. ನೀಲಿ ಸೀರೆ ಕಾಣಿಸಿದ್ರೆ ಸಾಕು, ಹತ್ರ ಹೋಗಿ ಮಾತಾಡ್ಸೋದು, ಫೂಲ್ ಆಗೋದು, ಮತ್ತೆ ಮಾತಾಡ್ಸೋದು, ಫೂಲ್ ಆಗೋದು, ಫೇಲ್ ಆಗೋದು, ಫೂಲ್ ಆಗೋದು, ಫೇಲ್ ಆಗೋದು, ಮತ್ತೆ
ಆಹಾ ವೆರಿ ಗುಡ್ ಮೆಚ್ಕೊಂಡೆ. ಅಲ್ಲ ಎಲ್ರು ಅವರೇ ಬೇಕು ಅಂತ ಅವ್ರ ಹಿಂದ್ ಬಿದ್ದಿದ್ದಾರೆ, ನೀನೇ ಬೇಕು ಅಂತ ಅವ್ರು ನಿನ್ ಹಿಂದ್ ಬಿದ್ದಿದ್ದಾರೆ. ಅವ್ರನ್ನೇ ಆಟ ಆಡಿಸ್ತೀಯಾ? ಓಲ್ಡ್ ಮಾಡ್ಲು ನೋಡು, ಅವ್ನೇನಾದ್ರೂ ಫೀಲ್ ಆದ್ರೆ ಆಮೇಲೆ ನೀನು ಫೀಲ್ ಆಗಿ ಫೂಲ್ ಆಗ್ಬೇಕಾಗತ್ತೆ. ಹುಷಾರು. ಅಂದ್ರೆ ನೀನೇನ್ ಹೇಳ್ತಿರೋದು? ಅವ್ರನ್ನ ನಂಬೇಕಾ? ಎಷ್ಟ್ ದಿನ ಅಂತ ಪಾಪ ಅವರು ಕಾಯ್ತಾರೆ. ಕಾಯ್ಲಿ, ಕಾಯೋದ್ರಲ್ಲೇ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಅವರೇ ಒಂದ್ ನಾವೆಲ್ ನಲ್ಲಿ ಬರ್ದಿದ್ದಾರೆ. ನಿಜವಾಗ್ಲೂ ಅವ್ರು ನನ್ನ ಪ್ರೀತಿಸೋದೇ ಆದ್ರೆ ನನ್ ಮನೆ ಅಡ್ರೆಸ್ ತಗೊಂಡು ಅವ್ರು ನಮ್ಮ ಮನೆಗ್ ಬಂದೇ ಬರ್ತಾರೆ. ಬಾತು ಬಾತು ಇದೇ ಬಾತು ಆ ಹುಡುಗಿ ಮನೆ. ಕಿರ್ಚ್ಬೇಡ. ಬಾತು ನಿಮ್ಮ ಅಭಿಮಾನಿ ತಕ್ಕತ್ತಾಗಿದ್ದಾಳೆ. ಬಾತು ಹೋಗಿ ಬಾತು, ಏನಾದ್ರು ಒಂದು ಮಾತಾಡ್ತಿ. ಏನಂತ ಮಾತಾಡ್ಸಲ್ಲ? ಅಯ್ಯೋ ಏನಾದ್ರು ಹೋಗಿ ಮಾತಾಡ್ತಿ ಬಾತು. ನಿನ್ ಡ್ರೀಮ್ ಬಾಯ್ ಬಂದ್ಬಿಟ್ಟಿದಾನೆ. ನಂಗೆ ಯಾಕೋ ಭಯ ಆಗ್ತಿದೆ. ಇಷ್ಟಪಟ್ಟು ಅವ್ನ ಮನೆಗ್ ಬಂದ್ರೆ ಭಯನಾ? ನೋಡು, ನಾ ಜೊತೆಗಿರ್ತೀನಿ, ಏನು ಹೆದರ್ಬೇಡ. ಬಾಬಾ ಹೋಗೋಣ. ಬಾ. ಏನು ಹೀಗೆ ಬಂದ್ಬಿಡ್ತೀಯ? ಯಾಕೆ? ಅದಕ್ಕೆ ನಿನ್ನ ನಾನು ನೋಡ್ ಮಾಡ್ಲು ಅಂತ ಕರೆಯೋದು. ವಾಟ್ ಯಂಗ್ ಮ್ಯಾನ್? ಕನ್ನಡಕ ಹಾಕೊಂಡು ಹೋದ್ರೆ ನಿನ್ ಭಾವಿ ಗಂಡ ಎದುರು ಓಡೋಗ್ಬಿಡ್ತಾನೆ, ಗೊತ್ತಾಯ್ತಾ? ತೆಗಿಬೇಡ, ನನ್ ಕಣ್ಣೆ ಕಾಣಿಸಲ್ಲ. ಅದಕ್ಕೆ ಓಲ್ಡ್ ಯಂಗ್ ಮ್ಯಾನ್ ಅನ್ನೋದು. ಈಗ ನೋಡಲ್ಲಿ ಚಿನ್ನದ ಗೊಂಬೆ ಕಣ್ಣಂಗ್ ಕಾಣ್ತಾ ಇದೆಯಾ? ಬಾಯ್ಲಿ ಬಾ ಹೋಗೋಣ. ನನಗೆ ಹಿಂದೆ ಮುಂದೆ ಯಾರು ಇಲ್ಲ. ಇಲ್ಲೇ ಏನು ಬಾತು, ನಿಮ್ಮಿಂದ ನಾನಿದ್ದೀನಲ್ಲ. ಅದಕ್ಕೆ ನಾವಿಬ್ರು ಬಂದ್ವಿ. ತುಂಬಾ ಸಂತೋಷಪ್ಪ, ತುಂಬಾ ಸಂತೋಷ. ಇವಳು ನನ್ನ ಎರಡನೇ ಮೊಮ್ಮಗಳು ಉತ್ತರ ಅಂತ. ಹಲೋ ಹಲೋ. ತಾತ, ನಿಮ್ ಮೊದಲನೇ ಮೊಮ್ಮಗಳಲ್ಲಿ ಒಳಗಿದ್ದಾಳೆ, ಬರ್ತಾಳೆ. ಆದಿತ್ಯ ಅವರೇ, ನೀವು ನನ್ನ ಮೊಮ್ಮಗಳನ್ನ ಮನಸಾರೆ ಇಷ್ಟಪಡ್ತೀರಲ್ವಾ? ನಾವೊಬ್ನೇ ಇಷ್ಟಪಡೋದಲ್ಲ, ಅವಳಿಗೂ ನಾನು ಅಂದ್ರೆ ತುಂಬಾ ಇಷ್ಟ. ಆದಿತ್ಯ, ನಿಮ್ಮಂಥ ಒಳ್ಳೆ ವ್ಯಕ್ತಿ ನಮಗ ಅಳಿಯನಾಗಿ ಬರ್ತಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟಪ್ಪ. ಥ್ಯಾಂಕ್ ಯು. ಹಲೋ ಆದಿತ್ಯ. ಹಾಯ್ ಆದಿತ್ಯ, ನಮ್ ಪ್ರಜ್ಞಾ ನಿಮಗ್ ಮೊದಲೇ ಗೊತ್ತಾ? ಗೊತ್ತಾ ಅಂತ ಕಳ್ದ 6 ತಿಂಗಳಿಂದ ಒಬ್ಬನೊಬ್ಬ ಪ್ರೀತಿ ಇಟ್ಕೊಂಡು ಮದುವೆ ಆಗ್ಬೇಕು ಅಂತ ಬಂದೆ. ಈಗ ನೀವು ಅಂದ್ರೆ ನೀವು ಪ್ರೀತಿಸಿದ್ದು ಮದುವೆ ಆಗ್ಬೇಕು ಅಂತಿದ್ದು ಪ್ರಜ್ಞಾನ? ನಮ್ ಬಾತ್ ಪ್ರೀತಿದ್ದು ಬೇರೆ ಅನ್ನೋದು ಅಂತ ಅನ್ಕೊಂಡ್ರ? ಹಾಗೇನಿಲ್ಲ. ಏನು ಇದು? ಎಲ್ಲೋ ಏನೋ ವ್ಯತ್ಯಾಸ ಆಗಿದೆ. ಇಲ್ಲ, ಅಕ್ಕನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ? ಅಲ್ಲ, ಅವನು ಅವತ್ತು ಟಿವಿ ಇಂಟರ್ವ್ಯೂನಲ್ಲಿ ನಿನ್ನನ್ನೇ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ನಲ್ಲಮ್ಮ. ಈಗ ಅಕ್ಕನ್ನೇ ಪ್ರೀತಿಸ್ತೀನಿ ಅಂತ ಹೇಳಿದ್ರಲ್ಲ? ಅದೇ ಯಾಕೆ ಏನು ಅಂತ ಕೇಳೋಣ ಬಾ. ಬೇಡ, ಅಕ್ಕ ನೊಂದ್ಕೋತಾಳೆ. ಅಯ್ಯ, ಅವಳು ನೊಂದ್ಕೋತಾಳೆ ಅಂತ ನೀನ್ ಪ್ರೀತಿಸ್ತವನ್ನೇ ಬಿಟ್ಕೊಡ್ತೀಯ? ಅಕ್ಕಂಗೋಸ್ಕರ ಎಲ್ಲ ಬಿಟ್ಟಿರು ನಾನು. ಇದನ್ನು ಬಿಡೋಕ್ ಆಗುತ್ತೋ ಇಲ್ವೋ ಅಂತ ಆ ದೇವ್ರು ನನ್ನ ಪರೀಕ್ಷೆ ಮಾಡ್ತಿದ್ದಾನೆ. ನಾನ್ ಸೋಲಲ್ಲ. ಏನ್ ಯಂಗ್ ಮ್ಯಾನ್, ಚಿಕ್ಕ ಮಕ್ಕಳ ತರ ಅಳೋದ್ ಯಾಕೆ? ಈಗೇನಾಗಿದೆ? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ಅವ್ರು ನನ್ ಮದ್ವೆ ಮಾಡ್ಕೊಂಡ್ರೇನು, ಅಕ್ಕನ್ ಮದ್ವೆ ಮಾಡ್ಕೊಂಡ್ರೇನು, ಈ ಮನೆಗೆ ಅಳಿಯ ತಾನೆ. ಒಳ್ಳೆ ಮನುಷ್ಯ. ಅಕ್ಕನ್ ಗಂಡ ಆಗ್ತಿರೋದಿಕ್ಕೆ ನಾವೆಲ್ಲ ಸಂತೋಷ ಪಡ್ಬೇಕು. ಅಳಿ ಅಂದ್ರೆ ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ಯಾವಾಗ ಬೇಕಾದ್ರೆ ಇಟ್ಕೊಳ್ಳೋಣ, ನಾವು ರೆಡಿ. ಉತ್ತರ ಸ್ವೀಟ್ಸ್ ತಗೊಂಡ್ ಮಾಮ. ಬರ್ತೀನಮ್ಮ.
ಯಂಗ್ ಮ್ಯಾನ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ಬಿಡಿ. ಕಂಗ್ರಾಟ್ಸ್. ಥ್ಯಾಂಕ್ಸ್. ನನಗೂನಾ? ಓಕೆ. ಥ್ಯಾಂಕ್ ಯು ಮಾ. ಯಂಗ್ ಮ್ಯಾನ್, ಈ ಶುಭ ಸಂದರ್ಭದಲ್ಲಿ ನಿಗೂ ಚಾನ್ಸು. ಸ್ಪೀಡ್ ಜಾಸ್ತಿನೇ ಕೊಡ್ತೀನಿ. ತಗೋ. ಬೇಡ. ಸೀಮೆಲೆ ಆಸೆ, ಮೋಹ, ಮಮಕಾರ ಎಲ್ಲ ಸತ್ತೋಗಿದೆ. ಓ ಏನಮ್ಮ, ಯಾರಾದ್ರೂ ಹೋಗ್ಬಿಟ್ರಾ? ವಾಟ್ ಹ್ಯಾಪನ್? ಸತ್ತವ್ರ ಮನೆ ಈ ತರ ಇರುತ್ತಾ? ಚಿಚಿ, ಇವತ್ ನನ್ ಮದ್ವೆ. ವಾಟ್? ಓ ಮೈ ಗಾಡ್! ಏನಮ್ಮ ನೀನು ಎಂತ ಗುಡ್ ನ್ಯೂಸ್ ಹೇಳ್ಬೇಕು ಅಂತ ನಾನು ಬಂದ್ರೆ ನನಗೆ ಎಂತ ಬ್ಯಾಡ್ ನ್ಯೂಸ್ ಹೇಳ್ತಾ ಇದೀಯಾ? ಏನ್ ನೀವ್ ಹೇಳ್ತಾ ಇರೋದು? ನನ್ ಫ್ರೆಂಡ್ ಒಬ್ಬ ಭಾರಿ ಬಡ್ಜೆಟ್ ಪಿಕ್ಚರ್ ತೆಗಿಬೇಕು ಅಂತ ಇದ್ದಾನೆ. ಒಬ್ಳು ಹೊಸ ಹೀರೋಯಿನ್ ಬೇಕು ಅಂತ ಹುಡುಕ್ತಾ ಇದ್ದ. ನಾನ್ ನೋಡೋಣ ಅಂತ ನಿನ್ ಫೋಟೋನ ಹಂಗೆ ಸುಮ್ನೆ ಸ್ಯಾಂಪಲ್ ಕಳಿಸ್ದೆ. ನೋಡಿದ ತಕ್ಷಣನೇ ಪ್ರೊಡ್ಯೂಸರು ಡೈರೆಕ್ಟ್ರು ಫ್ಲಾಟ್. ನಾನೇ ನೀರಾಕಿ ಎಬ್ಬಸ್ದೆ. ನೋಡು, 2 ಫ್ಲೈಟ್ ಟಿಕೆಟ್ ಕಳಿಸಿದ್ದಾರೆ. ಅವ್ರು ತೆಗಿಯೋ 2 ದೊಡ್ಡ ಪಿಕ್ಚರ್ಗೆ ನೀನೇ ಹೀರೋಯಿನ್. ವಾಟ್? ಯಸ್! 2 ಸಿನಿಮಾದಲ್ಲ? ಓ 2 ಅಂತ ಇದ್ದಾಳಲ್ಲೋ. ಪೂರ್ ನಾಲೆಜ್. ನೋಡು, ನೀನು ಹೂ ಅಂದ್ರೆ 2 ಅಲ್ಲ 200 ಪಿಕ್ಚರ್ಗೆ ನಿನ್ನ ಹೀರೋಯಿನ್ ಆಗಿ ಮಾಡ್ಬಿಡ್ತೀನಿ. ಬೇಗ ಗಂಟು ಬುಟ್ಟೆ ಕಟ್ಟು. ಕ್ವಿಕ್ 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 ಕ್ವಿಕ್. ಫ್ಲೈಟ್ಗೆ ಹೋಗಕ್ಕೆ ಲೇಟ್ ಆಗ್ತಾ ಇದೆ ಅಮ್ಮ. ಇನ್ ಸ್ವಲ್ಪ ಹೊತ್ತಲ್ಲಿ ನನ್ ಮದ್ವೆ ಅಲ್ವಾ? ನಾನು ನಿನ್ನ ಹೀರೋಯಿನ್ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ದೀನಿ, ನೀನು ಮದುವೆ ಬಗ್ಗೆ ಮಾತಾಡ್ತಾ ಇದೀಯಾ. ನೋಡಮ್ಮ, ಹೀರೋಯಿನ್ ಯಾವತ್ತೂ ಮದುವೆ ಮಾಡ್ಕೋಬಾರ್ದು. ಫ್ಯಾನ್ಸು ಕಟ್ಕೊಂಡ್ ಹೆಂಡತಿ ಬೇರೆಯವ್ರ ಜೊತೆ ಓಡೋದಷ್ಟು ಫೀಲ್ ಮಾಡ್ಕೊಂಡ್ಬಿಡ್ತಾರೆ. ಏನಂತೆ ಪಾಸ್ಪೋರ್ಟ್? ಇಷ್ಟು ವಯಸ್ಸಾದ್ರು ಮಾಧುರಿ ದೀಕ್ಷಿತ್ ಮದುವೆ ಮಾಡ್ಕೊಂಡಿದ್ದಾಳ? ಮೀನಾ, ಸೌಂದರ್ಯ, ನಗಮ? ನೋಡಮ್ಮ, ನೀನ್ ಮದುವೆ ಆದ್ರೆ ಮಕ್ಳು ಹೇರೋ ತಾಯಿ ಆಗ್ತೀಯ ಹೊರತು ಹೀರೋಯಿನ್ ಆಗಲ್ಲ. ಮತ್ತೆ ಮದ್ವೆ? ಅಯ್ಯೋ, ಮದ್ವೆ ಇವತ್ತಲ್ಲ ನಾಳೆ ಮಾಡ್ಕೋಬಹುದು. ಆದ್ರೆ ಹೀರೋಯಿನ್ ಮಾತ್ರ ಇವತ್ತೇ. ನಾಳೆ ಅಂದ್ರೆ ನಮ್ಮ ಪ್ರಾಣನೂ ಆಗಲ್ಲ. ಎಸ್. ಅಮ್ಮ, ಹೆಣ್ಣನ್ ಕರ್ಕೊಂಡ್ ಬನ್ನಿ. ಅಕ್ಕ, ಅಕ್ಕ ಎಲ್ಲಿ ಹೋದ್ಲು? ಅಕ್ಕ, ಅಕ್ಕ. ಅಮ್ಮ, ಬಾಲಿ. ಆದಿತ್ಯ, ಇವತ್ತು ನನಗೊಂದು ಪಿಕ್ಚರ್ಗೆ ಹೀರೋನ್ ಆಗೋ ಚಾನ್ಸ್ ಸಿಕ್ಕಿದೆ. ಈಗ ನಾನು ಅದನ್ನು ಕಳ್ಕೊಂಡ್ರೆ ಮತ್ತೆ ಇಂಥ ಚಾನ್ಸ್ ಸಿಗೋದಿಲ್ಲ. ಮದುವೆ ಅನ್ನೋದು ನಮ್ಮ ತೀರ್ಮಾನನೇ ಆಗಿರೋದ್ರಿಂದ ನಾವು ಯಾವತ್ತು ಬೇಕಾದರೂ ಮಾಡ್ಕೋಬಹುದು. ನನ್ನ ಪ್ರೀತಿಸೋ ವ್ಯಕ್ತಿಯಾಗಿ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನನಗೋಸ್ಕರ ಕಾಯ್ತಿರ್ತೀನಿ ಅನ್ನೋ ನಂಬಿಕೆಯಿಂದ ಹೋಗ್ತಾ ಇದ್ದೀನಿ. ಏನಿದಲ್ಲ? ಯಾಕೀಗಾಯ್ತು? ಕ್ಷಮಿಸಿ, ನನ್ನ ಮಗಳು ಮಾಡಿರೋ ಕೆಲಸಕ್ಕೆ ನನ್ನ ಕ್ಷಮಿಸಿ. ನಿಮ್ಮನ್ನು ಕ್ಷಮಿಸೋದ್ರಿಂದ ನನಗಾಗೋ ಅವಮಾನ ತಪ್ಸೋಕ್ಕಾಗಲ್ಲ. ಈ ಮದುವೆ ನಿಲ್ಬಾರ್ದು. ಇದೇ ಮುಹೂರ್ತದಲ್ಲಿ ನನ್ನ ಮದುವೆ ನಡೆಯಲೇಬೇಕು. ನಿಮ್ಗೇನು ಅಭ್ಯಂತರ ಇಲ್ದಿದ್ರೆ ನಾನು ಉತ್ತರ ಮದುವೆ ಮಾಡ್ಕೋತೀನಿ. ಇಲ್ಲ, ಇಲ್ಲ,
ನೋಡಮ್ಮ, ನಿಮ್ಮ ಅಕ್ಕ ಇಟ್ಟಿರೋ ಬೆಂಕಿನ ಆರ್ಸೋಕೆ ದೇವರೇ ಈ ದಾರಿ ತೋರಿಸಿದ್ದಾನೆ. ಚಿಕ್ಕ ವಯಸ್ಸಿನಲ್ಲೂ ನಿಮ್ಮ ಅಕ್ಕ ಏನ್ ಕೇಳಿದ್ರು ಬಿಟ್ಕೊಡ್ತಾನೆ ಬಂದಿದ್ಯಾ. ಕೊನೆಗೆ ನೀನು ಪ್ರೀತಿಸೋನ್ ಕೂಡ ಬಿಟ್ಕೊಡೋಕ್ ಸಿದ್ಧವಾಗಿದ್ದೆ. ದೇವರು ಇದನ್ನೆಲ್ಲ ಮೆಚ್ಚಿ ನಿಮ್ಮ ಅಕ್ಕನ ದುರ್ಬುದ್ಧಿ ಬರೋ ಹಾಗೆ ಮಾಡಿ ನೀನು ಬಯಸ್ತವನೇ ನಿನ್ನ ಗಂಡನಾಗಿ ಸಿಗೋಗ್ ಮಾಡಿದ್ದಾನೆ. ಇಲ್ಲ, ನಾನು ಈ ಮದ್ವೆಗೆ ಒಪ್ಕೊಳ್ಳಲ್ಲ. ಉತ್ತರ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಆದಿತ್ಯ ನಿಮ್ಮ ಅಕ್ಕನ ನೋಡೋಕ್ ಬಂದ ದಿವಸ ನೀ ಹೇಳಿದ್ದೆ. ಇವತ್ತು ಅದನ್ನ ನಾ ಹೇಳ್ತಾ ಇದ್ದೇನೆ. ಇದು ದೇವ್ರು ಮಾಡಿರೋ ನಿರ್ಧಾರ. ಇಲ್ಲ ಅನ್ಬೇಡ, ಒಪ್ಕೋಮ್ಮ. ಅಕ್ಕನ್ ಮದ್ವೆ ಆಗೋಕ್ ಬಂದನ್ ಮುಂದೆ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಂತೀಯ. ಉತ್ತರ, ತಲೆ ತಗ್ಸೋ ಥರ ಮಾಡಿರೋ ನಿಮ್ಮ ಅಕ್ಕನಿಂದ ನಾನು, ನಿಮ್ ತಂದೆ ತಾಯಿ 4 ಜನರ ಮುಂದೆ ತಲೆ ತಗಸ್ಬಾರ್ದು ಅಂತ ಈ ನಿರ್ಧಾರ ತಗೊಂಡಿದ್ದೀವಿ. ಒಪ್ಕೊಳಮ್ಮ. ಒಪ್ಕೋ ಉತ್ತರ. ಒಪ್ಕೊಮ್ಮ. ಒಪ್ಕೊಳಮ್ಮ. ಉತ್ತರ, ಏನ್ ಕನ್ಸ್ ಕಾಣ್ತಿದ್ಯಾ? ಅದೇನೋ ವಿಷಯ ಹೇಳ್ತೀನಿ ಅಂದ್ಯಲ್ಲ, ಏನದು? ಅದು ನಮ್ಮ ರೂಮಲ್ಲೇ ಹೇಳ್ತೀನಿ, ನಡೀರಿ. ನಮ್ಮ ರೂಮ್ನಲ್ಲ? ಹೌದು. ಇನ್ಮೇಲೆ ನಮ್ಮಿಬ್ಬರದು ಒಂದೇ ರೂಮ್. ಇಸ್ ಇಟ್? ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ವಾಹ್, ಕ್ಯಾ ಸೀನ್ ಹೈ. ಅಕ್ಕನ ಪ್ರೀತಿಸಿ ತಂಗಿಗೆ ತಾಳಿ ಕಟ್ಟಿದ ಗಂಡಸು ಯಾವ ಗಂಡು ಸಿಗದೆ ಅಕ್ಕನ ಗಂಡನೇ ಗತಿ ಅನ್ಕೊಂಡಿರೋ ಹೆಣ್ಣು. ಪವಿತ್ರವಾದ ಜೋಡಿ, ಮೇಡ್ ಫಾರ್ ಈಚ್ ಅದರ್. ಅಕ್ಕ, ಶಟ್ ಅಪ್. ನನ್ನ ಹಾಗೆ ಕರಿಬೇಡ. ಯಾವಾಗ ನನ್ನ ತಾಳಿನ ನಿನ್ ತಾಳಿಯಾಗಿ ಮಾಡ್ಕೊಂಡ್ಯೋ ಆವಾಗ್ಲೇ ನಮ್ಮಿಬ್ರ ಮಧ್ಯೆ ಇದ್ದ ಸಂಬಂಧ ಕಡ್ದೋಯ್ತು. ಹಾಗಲ್ಲ ಅಕ್ಕ, ನಮ್ಮನೆ ಗೌರವ ಕಾಪಾಡಕ್ಕೋಸ್ಕರ ಈ ಪ್ರಿಯತಮನ ಕೈಲಿ ತಾಳಿ ಕಟ್ಟಿಸ್ಕೊಂಡು ನಿನಗೆ ನೀನೇ ಸ್ಟೆಪ್ನಿ ಅಂತ ಸಾಬೀತ್ ಮಾಡ್ಕೊಂಡೆ. ಪ್ರಜ್ಞಾ, ಪ್ರಜ್ಞೆ ಇಟ್ಕೊಂಡು ಮಾತಾಡು. ಇನ್ನೊಂದು ಮಾತು ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನನ್ನನ್ನು ಪ್ರೀತಿಸಿ ಪ್ರೀತಿನ ವಂಶದ ಗೌರವನ ಹಾಳು ಮಾಡಿ ಹಸೆ ಮನೆ ಮೇಲೆ ಕೂರಕ್ಕೂ ಮುಂಚೆ ಹೊಡೋದು ನೀನು ಪ್ರೀತಿ ಬಗ್ಗೆ ಮಾತಾಡ್ತೀಯಾ? ಪ್ರೀತಿ ತ್ಯಾಗನ್ ಬಯಸೋಲ್ಲ. ಪ್ರೀತಿಸಿರೋ ವ್ಯಕ್ತಿಯ ಸಂತೋಷನ ಆನಂದ ಬಯಸುತ್ತೆ. ನೀನು ಸ್ವಾರ್ಥದಿಂದ ಓಡೋದೆ, ನನ್ನನ್ನ 10 ಜನರ ಮುಂದೆ ತಲೆ ತಗ್ಸೋಗ್ ಮಾಡಿದೆ. ನೀನು ಪ್ರೀತಿ ಬಗ್ಗೆ ಮಾತಾಡೋಕೆ ಅರ್ಹತೆ ಇಲ್ಲ. ನನ್ನ ಪ್ರೀತಿಲಿ ಸ್ವಾರ್ಥ ಇದೆ, ಆದ್ರೆ ನಿನ್ನ ಪ್ರೀತಿ ಏನಾಯ್ತು? ತಿಂಗಳಾನಗಟ್ಲೆ ನನ್ನ ಹಿಂದೆ ಸುತ್ತಿ ನಾನಿಲ್ಲೇ ಬದುಕೋಕೆ ಆಗಲ್ಲ ಅಂತಿದ್ದೆ. ನೀನು ಒಂದು 10 ದಿನ ನನಗೋಸ್ಕರ ಕಾಯಕ್ಕಾಗ್ತಿರ್ಲಿಲ್ವಾ? ಇದೇ ನನ್ನ ಪ್ರೀತಿ. ಆ ಮಾತಿಗೆ ಅರ್ಥ ಗೊತ್ತಿಲ್ದಿರೋ ನಿನ್ನಂತೊಳಗೋಸ್ಕರ ಕಾಯ ಅವಶ್ಯಕತೆ ನನಗಿರ್ಲಿಲ್ಲ. ಅದಕ್ಕೆ ಉತ್ತರ ಮಾತು ಮಾಡ್ಕೊಂಡೆ. ನಿನಗೆ ಬೇಕಾಗಿರೋದು ಪ್ರೀತಿ ಅಲ್ಲ, ನಿನ್ನ ದೇಹದ ದಾಹ ತೀರ್ಸೋ ಹೆಣ್ಣು. ಇವಳಿಗೆ ಬೇಕಾಗಿರೋದು ಬಯಕೆ ತೀರ್ಸೋ ಒಬ್ಬ ಗಂಡಸು. ಅದಕ್ಕೆ ನೀನ್ ತಾಳಿ ಕಟ್ಟದೆ ಇವಳು ಕಟ್ಟಿಸ್ಕೊಂಡ್ಲು. ನಿನ್ನೊಂದು ಮಾತಾಡಿದ್ರೆ ನಿನ್ನ ಮನೆಯಿಂದ ಆಚೆ ತರಬೇಕಾಗತ್ತೆ. ನಿಂತ್ಕೋ. ಈ ಮನೆಯಿಂದ ನನ್ನ ಆಚೆ ಕಳಿಸಬಹುದು, ಆದ್ರೆ ನಿನ್ನ ಮನಸ್ಸಿನಿಂದ ಮಾತ್ರ ಆಗಲ್ಲ. ಈ ಮನೆಯಲ್ಲಿ ಸ್ಥಾನ ನಂದು. ನನ್ನ ಸ್ಥಾನನ ನೀನು ಇನ್ನೊಬ್ಳು ಕೊಟ್ಟಿದ್ಯಾ, ಅದನ್ನ ನನ್ನಿಂದ ಸಹಿಸೋಕ್ಕಾಗಲ್ಲ. ನನಗ್ ದ್ರೋಹ ಮಾಡಿ ನೀವಿಬ್ರು ಸುಖವಾಗಿ ಇರೋಲ್ಲ, ಇರೋಕ್ ನಾನು ಬಿಡಲ್ಲ. ನಾನು ಬಯಸಿದ ಯಾವುದನ್ನು ನಾನು ಬಿಟ್ಕೊಡಲ್ಲ. ನನ್ನ ಹಠ ಸಾಧಿಸ್ತೀನಿ.
ನಾನು ಸಿಕ್ಲಿಲ್ಲ ನನ್ನ ನೋವಿಂದ ಏನೇನೋ ಮಾತಾಡ್ಸಲು. ಅದನ್ನೆಲ್ಲ ಮನ್ಸು ಕಚ್ಕೊಂಡು ಕೊರಗಬೇಡ. ನಿಂತ್ಕೋ. ಇದು ಗೌರವ, ಮಾನ, ಮರ್ಯಾದೆ ಇರೋಂಥ ಮನೆ. ಅದ್ರ ಬೆಲೆ ಗೊತ್ತಿಲ್ದೇ ಇರೋ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಹೊರಟೋಗು. ಡ್ಯಾಡಿ, ಆ ಸಂಬಂಧ ಹೋದ್ ತಿಂಗಳು 10ನೇ ತಾರೀಕೆ ಕಳೆದು ಹೋಯ್ತು. ನನ್ನ ದೃಷ್ಟಿನಲ್ಲಿ ಆವತ್ತೇ ನೀನು ಸತ್ ಹೋದೆ. ರೀ, ಏನೋ ಗೊತ್ತಿಲ್ಲದೆ ಅವಳು ತಪ್ಪು ಮಾಡ್ಬಿಟ್ಟ. ನೀ ಮಾತಾಡ್ಬೇಡ, ಸುಮ್ಮನೆ ಇರು. ಇನ್ನೂ ಇಲ್ಲೇ ನಿಂತಿದ್ಯಾ? ಹೊರಟೋಗು. ಲೋ, ಹೊರಟೋಗು ಅಂದ್ರೆ ಒಂಟಿ ಹೆಣ್ಣು ಇಷ್ಟೊತ್ನಲ್ಲಿ ಎಲ್ಲಿಗೆ ಹೋಗ್ತಾಳ ಅವಳು? ಅಪ್ಪ, ತಂದೆಯಾಗಿ ನಿಮಗೆ ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋ ಅಧಿಕಾರ ಹೇಗಿದೆಯೋ ಹಾಗೆ ಅವಳು ತಪ್ಪು ಮಾಡಿದ್ರೆ ಅವಳು ತಂದೆಯಾಗಿ ಅವಳಿಗೆ ಶಿಕ್ಷೆ ಕೊಡೋ ಅಧಿಕಾರ ನನಗೂ ಇದೆ. ನೀವು ಸುಮ್ಮನೆ ಇನ್ನು ಒಂದು ಕ್ಷಣ ನೀನು ಇಲ್ಲಿ ನಿಂತ್ರೆ ನನ್ನ ಹೆಣ ನೋಡ್ಬೇಕಾಗತ್ತೆ. Get out! ಬಾಗಿಲು ತಟ್ಬಿಟ್ಟು ಒಳಗಡೆ ಬರೋದು ಸಭ್ಯತೆ. ಬಾಗಿಲು ತಟ್ಟಿ ಬರ್ಬೇಕಾದವರು ದೂರದವರು, ಬಾಗಿಲು ತಳ್ಕೊಂಡು ನೇರವಾಗಿ ಬರೋರು ಹತ್ರದವರು ಅಂತ ನೀನೇ ಹೇಳಿದ್ದೆ. ಅದು ಅವತ್ತು. ಆವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ? ಅವತ್ತು ಬೇಕಾದವಳು, ಇವತ್ತು ಬೇಡವಾದವಳು. ನನ್ನ ಮೇಲಿನ ಕೋಪಕ್ಕೆ ನಿನ್ನ ಪುರುಷ ರೋಷ ಅವಳ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿಸ್ತು. ಅಷ್ಟು ಮಾತ್ರಕ್ಕೆ ಅವಳು ಬೇಕಾದವಳು ಆಗಲ್ಲ, ನಾನು ಬೇಡದವಳಾಗಲ್ಲ. ನೀನ್ ತಿಳ್ಕೊಂಡ್ರೆ ತಪ್ಪು. ಅದು ತಪ್ಪೆ ಆಗಿದ್ರೆ ಮದುವೆ ಆಗಿದ್ರು ಆಗದೆ ಇರೋರ್ ತರ ಯಾಕೆ ಬದುಕ್ತಾ ಇದೀಯಾ? ಒಟ್ಟಿಗೆ ಮಲ್ಕೋಬೇಕಾದವರು ಬೇರೆ ಬೇರೆಯಾಗಿ ಯಾಕೆ ಮಲ್ಕೋತಿದ್ದೀರಾ? ನನಗ್ ಗೊತ್ತು, ನನ್ನನ್ನು ಮರೆಯೋಕ್ಕೂ ಆಗದೆ, ಅವಳ ಜೊತೆ ಬದುಕೋಕ್ಕೂ ಆಗದೆ, ಈ ವಿಷಯನ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗದೆ ನೀನ್ ಎಷ್ಟು ನರಕ ಯಾತನೆ ಅನುಭವಿಸ್ತಾ ಇದೀಯ ಅಂತ. ಯಾವತ್ ನಿನ್ ಮದುವೆ ಆಸೆ ಮನೆ ಮೇಲೆ ಕೂರಕ್ಕೂ ಮುಂಚೆ ಓಡೋದ್ಯೋ ಅವತ್ತೇ ನಿನ್ನ ಮನಸ್ಸಿಂದ ಅಳ್ಸಾಕ್ಬಿಟ್ಟೆ. ಸುಳ್ಳು! ನೀನ್ ಹೇಳೋದು ಶುದ್ಧ ಸುಳ್ಳು. ನಿನಗ್ ನನ್ನ ಮೇಲಿನ ಪ್ರೀತಿ ಸತ್ತಿಲ್ಲ, ನೀನ್ ನನ್ನನ್ನು ಮರ್ತಿಲ್ಲ. ನಾನಿಲ್ದೆ ನೀನು ಬದುಕೋಕ್ಕಾಗಲ್ಲ, ನೀನಿಲ್ದೆ ನಾನು ಬದುಕೋಕ್ಕಾಗಲ್ಲ. ಪ್ರಜ್ಞಾ, ನಿನಗೆ ಅಲ್ಲಿ ಹುಚ್ಚಿ ಹಿಡಿದಿದ್ಯಾ? ಹೌದು, ನನಗ್ ನಿನ್ನ ಹುಚ್ಚಿಡ್ತಿದೆ. ನಿನ್ನವನು ಇನ್ನೊಬ್ರು ತಕ್ಕೋಕ್ ನಾನು ಬಿಡೋಲ್ಲ. ಅದನ್ನ ನನ್ ಕೆಲ್ಸ ಇಸೋಕ್ಕಾಗಲ್ಲ. ಪ್ರಜ್ಞಾ, ನನ್ನ ಬಿಡೋ. ನನ್ ಕೆಲ್ಸ ಇಸೋಕ್ಕಾಗಲ್ಲ. ಪ್ರಜ್ಞಾ, ನನ್ನ ಬಿಡೋ. ನಾನು ಬಿಡೋಲ್ಲ, ನಾನು ಬಿಡೋಲ್ಲ, ನಾನು ಬಿಡೋಲ್ಲ, ನಾನು ಬಿಡೋಲ್ಲ. ಆದಿತ್ಯ, ನನ್ನನ್ನು ಬೈ, ಹೊಡಿ, ಸಾಯಿಸು. ಆ ಅಧಿಕಾರ ನಿನಗಿದೆ. ನಿನ್ನ ಕೈಲಿ ಸಹಾಯೋದಕ್ಕೂ ನಾನು ಹಿಂಜರಿಯೋಲ್ಲ. ಆದ್ರೆ ನಿನ್ನ ಬದುಕಿನಿಂದ ಮಾತ್ರ ನನ್ನ ದೂರ ಮಾಡ್ಬೇಡ. ನಡಿ ಆದಿತ್ಯ, ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ನಿನ್ ತಂಗಿ ಗಂಡನ ಜೊತೆ ಮಾತಾಡೋ ಮಾತಾಯ್ತು. ನನ್ ತಂಗಿಗೆ ಡೈವರ್ಸ್ ಕೊಟ್ಬಿಡು. ಬೇಕಾದ್ರೆ ನಾವೇ ಇನ್ನೊಂದು ಮದ್ವೆ ಮಾಡ್ಬಿಡೋಣ. ಇನ್ನೊಂದು ಮಾತಾಡಿದ್ರೆ ನಾನೇನಾಗ್ತೀನೋ ನನಗೆ ಗೊತ್ತಿಲ್ಲ. ಆದಿತ್ಯ, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗ್ಬೇಡ. ಐ ಲವ್ ಯು, ಐ ವಾಂಟ್ ಯು, ಪ್ಲೀಸ್ ಆದಿತ್ಯ. 3 ಬಿಟ್ಟು ಥರ್ಡ್ ಕ್ಲಾಸ್ ತರ ಬಿಹೇವ್ ಮಾಡ್ತಿದ್ಯಾ? ನಿನ್ ಮುಖ ನೋಡೋಕೆ ಆಸೆ ಆಗುತ್ತೆ. ಬಿಡು ನನ್ನ. ಏನು ಹುಷಾರ? ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. I live for you. I die for you. Crazy. ಏನಾಯ್ತು? ಏನಿಲ್ಲ. ಏನಾಯ್ತ್ರಿ? ಸಣ್ಣ ಗಾಯ ಆಗಿದೆ ಅಷ್ಟೇ. ಆದಿತ್ಯ, ನನ್ನ ಹತ್ರನೇ ಇರು.
ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್. ನಿನ್ನ ಗಂಡ ಅವನಿಗಿಬ್ಬರು ಧಾರಾವಾಹಿ ಬೊಂಬಾಟಕ್ ಬರೀತಿದ್ದಾನೆ. ಎಲ್ ನೋಡಿದ್ರು ಯಾರ ಬಾಯಲ್ಲಿ ಕೇಳಿದ್ರು ಅದೇ ಟಾಪಿಕ್. ನಿಜವಾಗ್ಲು ಆ ಹೆಂಡತಿ ಪ್ರೇಸರ್ ನಡುವೆ ನಡೆಯೋ ಘಟನೆ ಇದೆಯಲ್ಲ, ಕಾಫಿ ತರೋ ಸೀನು, ಸೂಜಿ ದಾರ ಸೀನು ಎಲ್ಲ ನ್ಯಾಚುರಲ್ ಆಗಿದೆ. ಮದುವೆ ಆದ್ಮೇಲೆ ಮೊದಲನೇ ಸಲ ಬರೀತಾ ಇರೋ ಧಾರಾವಾಹಿ ಇದು. ಇದುವರೆಗೂ ಯಾವುದಕ್ಕೂ ಸಿಗದೆ ಇರೋ ರೆಸ್ಪಾನ್ಸ್ ಇದಕ್ ಸಿಕ್ಕಿದೆ ಅಂದ್ಮೇಲೆ ಓಡ್ ಮಾಡು, ಇದರಲ್ಲಿ ನಿಂದು ಏನೋ ಕೈವಾಡ ಇರ್ಲೇಬೇಕು. ಯಾಕೋ ಯಾಕೆ ಅಳ್ತಿದ್ಯಾ ನೀನು? ನೀವು ಓದ್ತಾ ಇರೋದು ಧಾರಾವಾಹಿ ಅಲ್ಲ, ನನ್ನ ಜೀವನದ ಕತೆ. ಏನ್ ಹೇಳ್ತಾ ಇದೀಯಮ್ಮ ನೀನು? ಹೌದು, ಅವ್ರು ಬರೀತಿರೋ ಧಾರಾವಾಹಿಲಿ ಹೀರೋ ಅವರೇ. ಆ ಇಬ್ರು ನಾನು ಅಕ್ಕ ದಿನ ಮನೇಲಿ ನಡೆಯೋ ಘಟನೆಗಳನ್ನ ಧಾರಾವಾಹಿಯಾಗಿ ಬರೀತಾ ಇದ್ದಾರೆ. ಆದಿತ್ಯ ಮಾವ ಬನ್ನಿ ಕೂತ್ಕೊಳ್ಳಿ. ನಾನಿಲ್ಲಿ ಕೂತ್ಕೊಳ್ಳಕ್ ಬರ್ಲಿಲ್ಲ. ಮಗಳು ನೋಡಕ್ ಬಂದ್ರ? ಇಲ್ಲ, ನೀವು ಬರಿತಾ ಇರೋ ಅವನಿಗಿಬ್ಬರು ಧಾರಾವಾಹಿ ಓದ್ದೆ, ಅಭಿನಂದಿಸಿ ಹೋಗೋಣ ಅಂತ ಬಂದೆ. ಓ, ಅಷ್ಟೊಂದು ಚೆನ್ನಾಗಿದ್ಯಾ? ತುಂಬಾನೇ, ಮನಸ್ಸಿಗೆ ನೊಂದ್ಕೊಳ್ಳೋ ಅಷ್ಟು. ಆದಿತ್ಯ, ನೀವು ಒಳ್ಳೆ ಆದರ್ಶಗಳು, ಉದಾತ್ತ ವಿಚಾರಧಾರೆ ಇರೋ ಕಥೆ ಕಾದಂಬರಿ ಬರೆಯೋರು, ಜೀವನನ ಬಹಳ ಹತ್ರದಿಂದ ನೋಡಿ ಅರ್ಥ ಮಾಡ್ಕೊಂಡಿರೋರು ಅಂತ ನನ್ನ ಮಗಳು ಉತ್ತರನ ನಿಮಗ್ ಕೊಟ್ಟು ಮದುವೆ ಮಾಡಿದೆ. ಆದ್ರೆ ನೀವು ಬರೀ ಕಥೆ ಕಾದಂಬರಿ ಬರೆಯೋರಲ್ಲ, ಮನುಷ್ಯರ ಹಣೆ ಬರನು ಚೆನ್ನಾಗಿ ಬರೀಬಲ್ರು ಅಂತ ನನಗೀಗ್ಲೇ ಗೊತ್ತಾಗಿತ್ತು. ನೀವು ಬರೀತಿರೋದು ಕಾದಂಬರಿನೇ ಆಗಿದ್ದಿದ್ರೆ ಒಬ್ಬ ಅಭಿಮಾನಿಯಾಗಿ ನಿಮ್ ಕೊರಳಿಗೆ ಹೂನಾರ ಹಾಕಿ ಚಪ್ಪಾಳೆ ತಟ್ತಾ ಇದ್ದೆ. ಇಬ್ರು ಹೆಣ್ಣನ್ನು ಕಟ್ಕೊಂಡಿರೋ ದೇವರಾಗಿದ್ದಿದ್ರೆ ಕೈ ಎತ್ತಿ ನಮಸ್ಕಾರ ಮಾಡ್ತಿದ್ದೆ. ಆದ್ರೆ ನೀವು ಬರಿತಾ ಇರೋದು ನಿಮ್ಮ ನಿತ್ಯ ಜೀವನದ ಕಥೆನ. ಉತ್ತರ ಬಾಳಗೆ ಇಷ್ಟೊಂದು ಅನ್ಯಾಯ ಆಗ್ತಿದೆ ಅಂತ ಗೊತ್ತಾಗೇನು ಮುಂದಕ್ಕೆ ನೀವು ಮಾತಾಡ್ತಿದ್ರೆ ಚೆನ್ನಾಗಿರುತ್ತೆ. ಹೇಗೆ ಮಾತಾಡದೆ ಸುಮ್ಮನೆ ಇರ್ಲಿ? ಅವಳು ಬಾಳಗೆ ಅನ್ಯಾಯ ಆಗ್ತಿದ್ರು ನೋಡ್ಕೊಂಡು ಸುಮ್ಮನೆ ಇರಕ್ ಸಾಧ್ಯನಾ? ನಾನೇನು ಅವಳಿಗೆ ಅನ್ಯಾಯ ಮಾಡಿರಲ್ಲ. ಓ, ಕಟ್ಕೊಂಡ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಇನ್ನೊಂದು ಹೆಣ್ಣನ್ನ, ಅದು ಅವರ ಅಕ್ಕನ್ನೇ ತಂದಿಟ್ಕೊಳ್ಳೋದು ಅನ್ಯಾಯ ಅಲ್ವಾ? ಮನೇಲಿ ಊಟ ಸಿಗದಿದ್ರೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಬೇಕಾಗುತ್ತೆ. ಇದು ಅಷ್ಟೇ. ಏನೇ ದೇಶದಲ್ಲಿ ಗಂಡಸರಿಗೆ ಬರ ಬಂದಿದೆ ಅಂತ ನಿನ್ ತಂಗಿ ಗಂಡನ ಹಿಂದೆನೆ ಬಿದ್ದಿದ್ಯಾ? ನಾನು ಅಂದ್ರೆ ಅವ್ರಿಗಿಷ್ಟ. ಇಷ್ಟ ಅಂತ ನಿನ್ನ ತಂಗಿ ಅನ್ನೋದನ್ನು ಮರೆತು ಅವಳು ಬಾಳ್ನ ಹಾಳು ಮಾಡ್ತಾ ಇದೀಯಾ? ಬಾಳನ್ನ ಹಾಳು ಮಾಡೋ ಬುದ್ಧಿ ನಿಂದು. ನನ್ನ ಕುತ್ತಿಗೆಗೆ ಬೀಳ್ಬೇಕಾದ ತಾಳಿನ ಇವಳು ಕುತ್ತಿಗೆ ಕಟ್ಸಿ ನನ್ನ ಬಾಳನ್ನೇ ನಾಶ ಮಾಡಿದವನು ನೀನು. ಅದು ನಿನ್ನ ಕೈಯಾರ ನೀನೇ ಮಾಡ್ಕೊಂಡಿದ್ದು. ಅದಕ್ಕೆ ಕೈ ಜಾರಿದನ್ನ ದಕ್ಕಿಸ್ಕೊತಾ ಇದ್ದೀನಿ. ಮುಚ್ಚೆ ಬಾಯಿ. ಅವನಿಗೆ ಎರಡನೇ ಹೆಂಡತಿಯಾಗಿ ಬಾಳ್ತೀಯಾ? ಯಾಕೆ? ತಪ್ಪ ಅಂತ ಕೇಳ್ತಾ ಇದೀಯ ನೀನು? ಎರಡನೇ ಮದ್ವೆ ಮಾಡ್ಕೊಳ್ಳೋದು ತಪ್ಪೇ ಆದ್ರೆ ಎರಡನೇ ಹೆಂಡತಿ ಇರಬಾರ್ದು ಅಂತ ಅನ್ಕೊಂಡ್ರೆ ನೀನ್ ಎರಡನೇ ಮದ್ವೆ ಯಾಕೆ ಮಾಡ್ಕೊಂಡೆ? ನನಗ್ ಮಲತಾಯಿನ ಯಾಕೆ ಕರ್ಕೊಂಡ್ ಬಂದೆ? ನಿಮ್ಮ ತಾಯಿ ಸತ್ತ ಮೇಲೆ ನಿನಗೆ ತಾಯಿ ಪ್ರೀತಿನಲ್ಲಿ ಕೊರತೆ ಬರಬಾರದು ಅನ್ನೋದಕ್ಕೋಸ್ಕರ ಎರಡನೇ ಮದುವೆ ಮಾಡ್ಕೊಂಡು ಬಂದೆ. ಇಲ್ಲಿನೂ ಉತ್ತರ ಬದುಕಿದ್ದಾಳೆ. ಇವಳು ಬದುಕಿದ್ರು ಸತ್ತ ಹಾಗೆ. ಅವಳ ಬಗ್ಗೆ ಇನ್ನೊಂದೇ ಒಂದು ಮಾತಾಡಿದ್ರು ನಿನ್ನ ಇಲ್ಲೇ ಕತ್ತರಿಸಾಕ್ಬಿಡ್ತೀನಿ. ನಡಿ ಮನೆಗೆ. ನಾನ್ ಬರಲ್ಲ, ಇಲ್ಲೇ ಇರ್ತೀನಿ. ಇದು ಅವಳ ಮನೆ, ನಿನ್ನ ಮನೆ ಅಲ್ಲ. ಇಲ್ಲಿರೋ ಅಧಿಕಾರ ನಿನಗಿಲ್ಲ. ನಡಿ ಮನೆಗೆ. ನಾನ್ ಬರಲ್ಲ. ಬಾ ಅಂದ್ರೆ ಬರ್ಬೇಕು. ಮನೆಗೆ ನಡಿಯೇ. ಏನೇ ಇದು? ಈ ಲಗೇಜ್ಗಳನ್ನ ತಗೊಂಡು ತಕ್ಷಣ ಈ ಮನೆಯಿಂದ ಆಚೆ ಹೋಗು. ನನ್ನನ್ನೇ ಆಚೆ ಹೋಗು ಅಂತೀಯಾ? ಎಷ್ಟೇ ಧೈರ್ಯ ನಿನಗೆ? ಒಂದು ಹೆಜ್ಜೆ ಮುಂದೆ ಇಟ್ರೆ ಕಾಲ್ ಮುರ್ದು ಹಾಕ್ಬಿಡ್ತೀನಿ. ಹೋಗು, ಹೋಗೆ. ತಕ್ಷಣ ಈ ಮನೆ ಬಿಟ್ಟು ಹೋಗು. ನಾನು ಈ ಮನೆ ಕಾಲಿಟ್ಟಿದ್ದು ನಿನ್ನನ್ನ ಈ ಮನೆಯಿಂದ ಆಚೆಗೋಡ್ಸೋಕೆ.
ನಿನ್ನ ಗಂಡನ ನನ್ನ ಗಂಡನಾಗಿ ಮಾಡ್ಕೊಳ್ಳೋಕೆ. ಮುಚ್ಚು ಬಾಯ್. ಇನ್ನು ಮುಂದೆ ನನ್ನ ಗಂಡನ ಮೇಲೆ ನಿನ್ನೆರಳು ಬಿತ್ತು ಅಂದ್ರೆ ನಿನ್ನ ಅಡ್ಡಡ್ಡವಾಗಿ ಸೀಳ್ಬಿಡ್ತೀನಿ. ಏನೇ ಬೊಗಳ್ದೆ? ನನಗಿಂತ ಮುಂಚೆ ಹುಟ್ಟಿದ್ಯಾ, ಅದಕ್ಕೆ ಬದುಕೊಂಡ್ಬಿಟ್ಟೆ. ಗೆಟ್ ಔಟ್. ನನ್ನನ್ನ ಆಚೆ ಹೋಗು ಅನ್ನೋದಕ್ಕೆ ನೀನ್ ಯಾರೇ? ಈ ಮನೆ ಗೃಹಿಣಿ, ಈ ಮನೆಗೆ ಯಜಮಾನಿ. ಯಜಮಾನಿ ನೀನಲ್ಲ, ಆದಿತ್ಯ. ಅವರು ನನ್ನ ಗಂಡ. ನಾನ್ ಇಲ್ದೇ ಇರೋದನ್ನ ನೋಡಿ ನನ್ನ ಕುತ್ತಿಗೆಗೆ ಬೀಳ್ಬೇಕಾದ ತಾಳಿನ ನೀನು ಕಟ್ಟಿಸ್ಕೊಂಡು ಗಂಡ ಅಂತೀಯಾ? ಈ ಮಂಗಳಸೂತ್ರ ನಿನ್ನ ಕುತ್ತಿಗೆಯಲ್ಲಿ ಬೀಳೋ ಯೋಗ ಏನಾದ್ರೂ ಇದ್ದಿದ್ರೆ ನಿನಗ ಅವತ್ತು ಆ ದುರ್ಬುದ್ಧಿ ಹುಟ್ಟಾನೂ ಇರ್ಲಿಲ್ಲ, ಈ ತಾಳಿ ನನ್ನ ಕುತ್ತಿಗೆಯಲ್ಲಿ ಬೀಳ್ತಾನೂ ಇರ್ಲಿಲ್ಲ. ಅದು ನಿನ್ನ ಕುತ್ತಿಗೆಯಲ್ಲಿ ಇದ್ದು ನೀನು ಸಾಧಿಸಿದಾದ್ರೂ ಏನೇ, ಇಲ್ಲದೆ ನಾನು ಕಳ್ಕೊಂಡಿದ್ದಾದ್ರೂ ಏನು? ಗಂಡ ಅಂತ ನೀನ್ ಅಂದ್ಕೊಂಡ್ರೆ ಸಾಲ್ದೆ, ಹೆಂಡತಿ ಅಂತ ಆದಿತ್ಯನು ಅಂದ್ಕೋಬೇಕು. ಅನ್ಕೊಂಡಿರೋದ್ರಿಂದಾನೆ ನಿನ್ನ ಫೋಟೋಸ್ನ ಆಚೆಗೆ ಬಿಸಾಕಿದ್ದು. ಏಯ್, ಆವತ್ತು ನಿನ್ನ ಗೋಳು ನೋಡ್ಲಾರ್ದೆ ನನ್ನ ಫೋಟೋಸ್ನ ಆಚೆಗೆ ಬಿಸಾಕಿದ್ದು. ಇವತ್ತು ನನ್ನನ್ನು ಮರೆಯೋಕಾಗ್ದೆ ಜಗಳ ಆಡಿ ಮತ್ತೆ ಈ ಮನೆ ಕರ್ಕೊಂಡು ಬಂದ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೋಗ್ಬೇಕಾದವಳು ನೀನು, ಇರ್ಬೇಕಾದವಳು ನಾನು. ಏನು ಏನೇ ಜಗಳ? ಈ ಮನೇಲಿ ಇರ್ಬೇಕಾದವಳು ನಾನಾ ಇವಳ? ಹೇಳಿ. ಹೇಳಾದಿತ್ಯ, ನಿನಗೆ ಇವಳು ಬೇಕಾ ನಾನ್ ಬೇಕಾ? ಹೇಳ್ರಿ, ಈ ಮನೇಲಿ ನಾನು ಇರ್ಬೇಕೋ ಇಲ್ಲ ಇವಳು ಇರ್ಬೇಕೋ? ಹೇಳಾದಿತ್ಯ, ಹೇಳು. ನಿನ್ನ ಮನಸ್ಸಿನಲ್ಲಿರೋ ಮಾತನ್ನ ಹೇಳು. ಮಾತಾಡ್ರಿ. ಇವಳನ್ನ ಕೈಯಾರ ಎತ್ಕೊಂಡ್ ಬಂದ್ರು, ನೀವು ಪ್ರೀತಿಯಿಂದ ಇವಳಿಗೆ ಸೇವೆ ಮಾಡಿದ್ರು, ಕಾರ್ನಲ್ಲಿ ಸುತ್ತಾಡ್ಸಕ್ಕೆ ಹೊರಗೆ ಕರ್ಕೊಂಡು ಹೋದ್ರು. ನಾನು ಇಲ್ಲಿವರೆಗೂ ಸಹಿಸ್ಕೊಂಡಿದ್ದೆ. ಯಾಕೆಂದ್ರೆ ಇವಳ ಕುತ್ತಿಗೆನಲ್ಲಿ ಕಟ್ಟಬೇಕಾದ ತಾಳಿ ನನ್ನ ಕುತ್ತಿಗೆನಲ್ಲಿ ಕಟ್ಟಿಸ್ಕೊಂಡು ಪಾಪ ಮಾಡಿರೋದ್ರಿಂದ. ದಿಕ್ಕಿಲ್ದೆ ಹಾಸ್ಪಿಟಲ್ ನಲ್ಲಿ ಬಿದ್ದು ಅಳ್ತಾ ಇದ್ದಾಗ ಒಡ ಹುಟ್ಟೋಳಲ್ವಾ ಅಂತ ಕನಿಕರದಿಂದ ಈ ಮನೆ ಕರ್ಕೊಂಡ್ ಬಂದು ಜಾಗ ಕೊಟ್ಟಿರೋದ್ರಿಂದ ತಡ್ಕೊಂಡೆ, ಸಹಿಸ್ಕೊಂಡೆ. ಇನ್ ತಡ್ಕೊಳಕ್ಕಾಗಲ್ಲ, ಸಹಿಸೋಕ್ಕಾಗಲ್ಲ. ಹೇಳಿ, ನಾನ್ ಬೇಕಾ ಇವಳು ಬೇಕಾ? ಹೇಳಾದಿತ್ಯ, ಹೇಳು. ದೇವ್ರು ಹೇಳಿ, ದೇವ್ರು ಹೇಳಿ, ದೇವ್ರು. ಅಭಿಮಾನಿಗಳ ಕೈಲಿ ಸಸ್ಪೆನ್ಸ್ ತಡೆಯಕ್ಕಾಗ್ತಿಲ್ಲ. ಕ್ಲೈಮ್ಯಾಕ್ಸ್ ಏನು ಅಂತ ಹೇಳ್ಬಿಡಿ. ಏನ್ರಿ ಅದು? ಏನು ಅಂತ ಕೇಳ್ತಾ ಇದ್ದೀರಾ ನೀವು? ಅವನಿಗಿಬ್ರು ಕ್ಲೈಮ್ಯಾಕ್ಸ್ ಏನು ಅಂತ ಜನರು ಟೆಲಿಫೋನ್ ಮೇಲೆ ಟೆಲಿಫೋನ್, ಟೆಲಿಗ್ರಾಮ್ ಮೇಲೆ ಟೆಲಿಗ್ರಾಮ್ ಕೊಡ್ತಾ ಇದ್ದಾರೆ. ನಮ್ಮ ಹೀರೋ ಚಂದ್ರು ಅವನ ಹೆಂಡತಿ ಭಾರತಿ ಜೊತೆ ಸೆಟ್ಲ್ ಆಗ್ತಾನ, ಇಲ್ಲ ಅವನ ಪ್ರೇಯಸಿ ಪ್ರೇಮ ಜೊತೆ ಸೆಟ್ಲ್ ಆಗ್ತಾನ? ಹೇಳಿ, ಪುಣ್ಯ ಕಟ್ಕೊಳ್ಳಿ ದೇವ್ರು. ಹೇಳಿ, ಕಮಾನ್ ಹೇಳಿ. ಹೇಗೆ ಮುಕ್ತಾಯ ಮಾಡ್ತೀರಾ? ವಾಟ್ ಇಸ್ ದ ಎಂಡ್? ಅದನ್ನ ಯೋಚಿಸ್ತಾ ಇದ್ದೀನಿ. ಹೆಂಡತಿನ, ಪ್ರೇಯಸಿನ ಯಾರ ಜೊತೆ ಸೆಟ್ಲ್ ಆಗ್ಬೇಕು ಅಂತ ಇವತ್ತು ತೀರ್ಮಾನ ಮಾಡ್ತೀನಿ. ಅಬ್ಬಾ, ಈಗ ನೆಮ್ಮದಿ ಆಯ್ತು. ನಿಮ್ಮ ಕಾದಂಬರಿಯಿಂದ ನನ್ನ ಪತ್ರಿಕೆ ಮನೆ ಮನೆ ಮಾತಾಗಿದೆ. ಅದಕ್ಕೋಸ್ಕರ ತಮಗೆ ಒಂದೇ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಈ ಕಾರ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ತಗೋಬೇಕು. ತಗೊಳ್ಳಿ ದೇವ್ರು, ತಗೊಳ್ಳಿ ದೇವ್ರು. ಬೇಡ ಅನ್ಬಿಡಿ ದೇವ್ರು. ಅಯ್ಯಾ, ತಗೊಳ್ಳಿ ಅಂತಂದ್ರೆ ಹಾಗಿಟ್ಕೊಳ್ಳಿ. ಅರೆ ಏನಮ್ಮ ಹಾಗೆ ನಿಂತ್ಬಿಟ್ಟಿದಿರಲ್ಲ? ಕಾರು ಹೊರಗಡೆ ನಿಲ್ಲಿಸಿದ್ದೀನಿ. ಒಳಗಡೆ ಹೋಗಿ ಅರಶಿನ ಕುಂಕುಮ ತಗೊಂಡ್ಬಂದು ಕಾರಿಗೆ ಪೂಜೆ ಮಾಡಿ ಗಂಡ ಹೆಂಡತಿರಿಬ್ರು ದೇವಸ್ಥಾನಕ್ಕೆ ಹೋಗಿ ಹಾಗೆ ಒಂದ್ ರೌಂಡ್ ನೋಡ್ಕೊಂಡ್ ಬನ್ನಿ. ಅರೆ ನಿಂತೇ ಇದೀರಲ್ಲ, ನಡೀರಿ ಒಳಗೆ. ಅರಶಿನ ಕುಂಕುಮ ತರ ನಡೀರಿ. ಇದೇನಮ್ಮ, ಅರಿಶಿನ ಕುಂಕುಮನ ಕೆಳಗೆ ಹಾಕ್ಬಿಟ್ರಿ? ಕೈ ಜಾರ್ಬಿಡ್ತು. ನನಗೋಸ್ಕರ ನೀನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂದೆ. ಏನೋ ಮಾತು ಕೇಳ್ದೆ. ನನ್ನ ಪ್ರೀತಿಗಿಂತ ನಿನ್ ಪ್ರಾಣನೇ ಹೆಚ್ಚಾಗೋಯ್ತಾ? ಹೌದು, ನನಗ್ ಪ್ರೀತಿಗಿಂತ ಪ್ರಾಣನೇ ಮುಖ್ಯ. ನಾನು ನಿನ್ನ ಪ್ರೀತಿಸ್ಲಿಲ್ಲ, ನನಗ್ ನಿನ್ನ ಇಷ್ಟ ಇಲ್ಲ. ಹೆತ್ತವ್ರಿಗೆ, ಓಟ ಹುಟ್ಟಿದವಳಿಗೆ, ಪ್ರೀತಿಸ್ತವನ್ಗೆ, ಯಾರಿಗೂ ಪ್ರೀತಿ ಹಂಚಕ್ಕಾಗ್ದಾರೆ ನೀನು ಮನುಷ್ಯಲೇ ಅಲ್ಲ, ಮೃಗ. ಪ್ರೀತಿಗರ್ಥ ಉತ್ತರ, ತಂಗಿಗರ್ಥ ಉತ್ತರ, ಹೆಂಡತಿಗರ್ಥ ಉತ್ತರ, ನಿಜವಾದ ಸೌಂದರ್ಯಕ್ಕರ್ಥ ಉತ್ತರ. ಬದು
ಉತ್ತರಮ್ಮ ಅದು ನಿದ್ದೆ ಮತ್ತೆ ತಗೊಂಡು ಆಸ್ಪತ್ರೆಯಲ್ಲಿ ತಾವು ಬದುಕಿನ ಮಧ್ಯೆ ಹೋದಾಡ್ತಾ ಇದ್ದಾಳೆ. ನಿಲ್ಲು. ಉತ್ತರ ಸತ್ತಿದಾಳೋ ಇಲ್ವೋ ಅಂತ ನೋಡಕ್ ಬಂದ್ಯಾ? ಇಲ್ಲ ಅವಳಿಗೆ ಇನ್ನೊಂದಷ್ಟು ವಿಷ ಕೊಟ್ಟು ಸಾಯಿಸ್ಬೇಕು ಅಂತ ಬಂದ್ಯಾ? ಇಲ್ಲ ಅವಳ ಪ್ರಾಣ ಬಿಡೋಕ್ ಮುಂಚೆ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿಸ್ಕೋಬೇಕು ಅಂತ ಬಂದ್ಯಾ? ಯಾಕೆ ಬಂದೆ? ಪ್ರೀತಿ ಹೆಸರಿನಲ್ಲೊಬ್ಬಳನ್ನ, ಮದ್ವೆ ಹೆಸರಿನಲ್ಲೊಬ್ಬಳನ್ನ ಮೋಸ ಮಾಡಿ ಅವ್ರ ಬಾಳ್ನ ನಾಶ ಮಾಡ್ದೆ. ನಮ್ ಮಕ್ಕಳನ್ನ ನಮ್ಗೆ ಆಗದೆ ಇರೋ ಹಾಗೆ ಮಾಡ್ದೆ. ನಾವ್ ಏನ್ ಪಾಪ ಮಾಡಿದ್ವಿ ಅಂತ ನಮ್ಗೆ ಶಿಕ್ಷೆ ಕೊಡ್ತಿದೀಯಾ? ಕಾಲ ಮಕ್ಕಳು ಮರಿ ಒಂದಿಗೆ ಬಾಳ್ಬೇಕಾದ ನನ್ನ ತಾಯಿನ ವಿಷ ಕುಡಿ ಹಾಗೆ ಮಾಡಿದೆ. ನಿನಗೇನ್ ಅನ್ಯಾಯ ಮಾಡಿದ್ಲು ಅಂತ ಈ ತರ ಮಾಡಿದೆ ನೀನು? ನೀನ್ ಕೇಳಿದ ತಕ್ಷಣ ನಿನ್ ಕೈಲಿ ತಾಳಿ ಕಟ್ಟಿಸಿ ನೋಡಿದಕ್ಕ? ಹೆಂಡತಿಯಾಗಿ ಪ್ರೀತಿ ಹೊಂದಿದ್ದಕ್ಕ? ಇಲ್ಲ ಇನ್ನೊಂದು ಹುಡುಗಿಯಿಂದ ನೀ ಬಿದ್ದಿದ್ದನ್ನ ತಡೆದಿದ್ದಕ್ಕ? ಯಾವ್ದಕ್ಕೆ ಯಾವ್ದಕ್ಕೆ ಅವಳು ಬಾಳ್ನ ಈ ತರ ನಾಶ ಮಾಡಿದೆ? ಸ್ಟಾಪ್. ನಾಶ ಮಾಡ್ತಿರೋದು ನಾನಾ ನೀವಾ? 20 ವರ್ಷದಿಂದ ಪ್ರಜ್ಞಾ ನಿಮ್ಮನೆಲ್ಲ ನಿಮ್ಮ ಹತ್ರನೇ ಬೆಳೀತಾ ಇದ್ರೆ ಅವಳ ಯೋಚನೆಗಳು ಹೇಗಿತ್ತು, ಅವಳ ಮನಸ್ಸು ಯಾವ ರೀತಿ ಬೆಳೀತಾ ಇತ್ತು ಅಂತ ಯಾವತ್ತಾದ್ರೂ ಒಂದಿನ ಅದು ಗಮನಿಸಿದ್ರಾ? ಇಲ್ಲ. ಆ ರೀತಿ ನೀವು ಗಮನಿಸಿದ್ರೆ ಇವತ್ತು ನಿಮಗೆ ಸ್ಥಿತಿ ಬರ್ತಿರ್ಲಿಲ್ಲ. ನಾನು ಪ್ರತಿ ಕ್ಷಣನೂ ಉತ್ತರಾಗ ಹತ್ರ ಆಗ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಅವಳು ನನ್ನಿಂದ ದೂರ ದೂರ ಆಗ್ತಾನೆ ಬಂದ್ಲು. ಗಂಡ ಜೊತೆ ಹೇಗೆ ನೋಡ್ಕೋಬೇಕು ಅಂತ ತಾಯಿಯಾಗಿ ನೀವು ಯಾವತ್ತಾದ್ರೂ ಅವಳು ಹೇಳಿದ್ರಾ? ಯಾವತ್ತಾದ್ರೂ ಪ್ರಜ್ಞಾನ ಉತ್ತರನ ಒಂದೇ ಸಮ ನೋಡಿದೀರಾ? ಒಂದೇ ಸಮ ಬೆಳೆಸಿದಿರಾ? ತಾಯಿ ಇಲ್ದರೆ ಮಗು ಯಾವ ಕೊರತೆನೂ ಬರ್ದೇ ಇರಲಿ ಅಂತ ಪ್ರಜ್ಞಾಗೆ ತಗೊಳ್ಳೋದ್ರ ಮಾತ್ರ ಕಳಿಸ್ತೀರಿ, ಉತ್ತರಾಗೆ ಕೊಡೋದ್ರ ಮಾತ್ರ ಕಳಿಸ್ತೀರಿ. ಯಾಕೆ? ಸೌತಿ ಮಗಳನ್ನ ದೂರ ಮಾಡಿ ಸ್ವಂತ ಮಗಳನ್ನ ಚೆನ್ನಾಗಿ ನೋಡ್ಕೊತೀರ ಅಂತ 4 ಜನ ಏನಾದ್ರೂ ಅಂತಾರೇನೋ ಭಯದಿಂದ. ಅದಕ್ಕೆ ಸೋಲೋದು ಉತ್ತರಾಗೆ, ಗೆದ್ದು ಸಂತೋಷ ಪಡೋದು ಪ್ರಜ್ಞಾಗೆ ಚೆನ್ನಾಗಿ ಅಭ್ಯಾಸ ಆಗೋಯ್ತು. ನನ್ನ ಕಥೆಗಳನ್ನ ಮೆಚ್ಚಿ ಪತ್ರಗಳು ಬರಿತಾ ಇದ್ದು ಉತ್ತರ ಅಂತ ನಿಮ್ಗೆ ಗೊತ್ತಿತ್ತು. ನಾನು ಪ್ರೀತಿಸಿದ್ದು ಉತ್ತರ ಪತ್ರಗಳನ್ನ ಉತ್ತರ ಅಂತ ನಿಮ್ಗೆ ಗೊತ್ತಿತ್ತು. ನಾನು ಪ್ರಜ್ಞಾನ ಉತ್ತರ ಅಂತ ತಪ್ಪು ತಿಳ್ಕೊಂಡಿದ್ದು ನಿಮ್ಗೆ ಗೊತ್ತಿತ್ತು. ಆ ನಿಜ ಅವತ್ತೇ ಹೇಳ್ತಿದ್ರೆ ಇದೆಲ್ಲ ಯಾಕೆ ನಡೀತಾ ಇತ್ತು? ಇಷ್ಟು ದಿನ ಉತ್ತರನ ನಿಮ್ಮ ಮನೇಲಿ ಮೀನನ್ನಾಗಿ ನೋಡ್ತಾ ಇದ್ರಿ. ಆದ್ರೆ ಅದಕ್ಕೂ ಕಣ್ಣಿರುತ್ತೆ. ಕಣ್ಣೀರು ಸುರಿಸುತ್ತಂತೆ ಯಾಕೆ ನಿಮ್ಗೆಲ್ಲ ಗೊತ್ತಾಗ್ಲಿಲ್ಲ? ಆ ನಿಜ ತಿಳಿಸೋಕೋಸ್ಕರನೇ ಇವತ್ತು ನಾನು ಈ ನಾಟಕ ಆಡಿತ್ತು. ನಾವು ಉತ್ತರಾಗಿ ಹತ್ರ ಆಗ್ಬೇಕು ಅಂತಿದ್ದಾಗ ಪ್ರಜ್ಞಾ ಬಂದ್ಲು. ನಾನು ಪ್ರಜ್ಞಾಗೆ ಹತ್ರ ಆಗಿ ಉತ್ತರಾಗೆ ದೂರ ಇರೋ ನಾಟಕ ಮಾಡಿದೆ. ನಾನು ನಿಜವಾಗ್ಲೂ ಪ್ರೀತಿಸಿದ್ದು ಉತ್ತರನ. ನಾನು ಅಭಿಮಾನಿಸಿದ್ದು ಉತ್ತರನ. ಉತ್ತರ ನನ್ನ ಪ್ರಾಣ, ಉತ್ತರ ನನ್ನ ಸರ್ವಸ್ವ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಎಲ್ಲ ಜನ್ಮದಲ್ಲೂ ಉತ್ತರನೇ ನನ್ನ ಹೆಂಡತಿ. ಮಿಸ್ಟರ್ ಆದಿತ್ಯ, ನೀವು ತುಂಬಾ ಅದೃಷ್ಟವಂತರು. ಶಿ ಈಸ್ ಸೇಫ್. ಉತ್ತರ 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 ನಾನು ನಿನ್ನ ಆದಿತ್ಯ ಬಂದಿದ್ದೀನಿ. ನೋಡು, ಇಲ್ಲಿ ನೋಡು. ಸಾಯಲಿಲ್ವಾ? ಇಲ್ಲ ಉತ್ತರ, ನೀನ್ ಸತ್ರೆ ನಾನು ಬದುಕಿರ್ತೀನ? ಇಲ್ಲ. ಹೌದು ಉತ್ತರ, ಆದಿತ್ಯ ಯಾವತ್ತಿದ್ರು ನಿನ್ನವನೇ. ನೀನಿಲ್ದೆ ಆದಿತ್ಯ ಬದುಕಲ್ಲ. ಆದಿತ್ಯಗೆ ನೀನು ಬೇಕು, ನಿನ್ನ ಪ್ರೀತಿ ಬೇಕು, ನಿನ್ ಜೊತೆಲಿ ಬಾಳ್ಬೇಕು. ನಿಂದೆ ನಿಜವಾದ ಪ್ರೀತಿ. ನೀನು ಸೋತು ಗೆದ್ದೆ ಅಕ್ಕ. ಹೌದು ಉತ್ತರ, ಇಷ್ಟು ದಿನ ನಾನ್ ನಂಬರ್ 1, ನೀನ್ ನಂಬರ್ 2, ಈಗ ನೀನೇ ನಂಬರ್ 1.